ಗೈಸ್, ಈಗ ನಾನು ಡೋರ್ ಓಪನ್ ಮಾಡ್ತೇನೆ. ಡೋರ್ ಓಪನ್ ಮಾಡುವಾಗ ನಮ್ಮದು ನಾಯಿ ಅಂದರೆ 4 ಆರ್ಮಿಗಳು ಇಲ್ಲಿ ನಿಂತಿದೆ ನೋಡಿ, ಮನೆಯ ರಕ್ಷಕರು ನೋಡಿ ಇಲ್ಲಿ. ಇವರಿಗೆ ರೈಸ್ ಹಾಕಲಿಕ್ಕೆ. ಸೊ ಈಗ ರೈಸ್ ತಗೊಂಡೋಗಿ ಹಾಕ್ತಾ ಇದ್ದೇನೆ, ಇವರಿಗೆ ಹಾಕ್ತೇನೆ. ಅಲ್ಲಿ ನೋಡಿ, ಇವಳು ನೋಡಿ ಪುರೆಲ್ಲು ನೀಚಾ. ಸೊ ಇವರದೆಲ್ಲ ಒಂದೊಂದೊಂದೊಂದು ಜಾಗದಲ್ಲಿ ಪ್ಲೇಸ್ಮೆಂಟ್ ಮಾಡಿ ಇಟ್ಟಿದ್ದಾನೆ. ಇಲ್ಲಿ ನೋಡಿ, ಮೇಲೆ ಪಾತ್ರೆ ಉಂಟು ಫುಡ್ಡಿದ್ದು. ಸೊ ಇವನ್ ಕಾಯ್ತಾ ಇದ್ದಾನೆ ಯಾವಾಗ ಹಾಕಬೇಕು ಅಂತ. ದಿಸ್ ಈಸ್ ಅವರ್ ಟಾಮಿ, ದಿಸ್ ಈಸ್ ಅವರ್ ಗುಂಡ, ದಿಸ್ ಈಸ್ ಅವರ್ ಕಾಲು. ಅವ ನೋಡಿ ವಾಟರ್ ಬಾಟಲ್ ಸಿಕ್ಕಿತಂತ, ಈಗ ಅದನ್ನು ಇಟ್ಕೊಂಡು ಓಡಾಡ್ತಾ ಇದ್ದಾನೆ ನೋಡಿ. ಅಲ್ಲಿ ಹೋದ ಟೈಗರ್. ಈಗ ನೋಡಿ ಇವರದೆಲ್ಲ ಫುಡ್ ತಿನ್ನುವ ಪ್ಲೇಸ್ಮೆಂಟ್. ಇದು ಗುಂಡನದ್ದು ಜಾಗ, ಮತ್ತು ಇದು ನಮ್ಮ ಟೈಗರ್ ಇದ್ದು ಜಾಗ. ಸೊ ಇದು ಗ್ಯಾಸ್ಪರ್, ಇದು ತಿನ್ನುವಾಗ ಮಾತ್ರ ಹೊರಗೆ, ಮತ್ತು ಉಳ್ದ ಟೈಮಲ್ಲಿ ಮಲಗುವುದೆಲ್ಲ ಒಳಗೆ. ಸೊ ಇದು ನಮ್ಮ ಕಾಲು, ಇದು ಕಾಲುವಿನ ಪ್ಲೇಸ್ಮೆಂಟ್ ಜಾಗ. ಎಲ್ಲರೂ ಕೇಳ್ತಾರೆ ಮನೆಯಲ್ಲಿ 4-5 ಇದು ಡಾಗ್ಸ್ ಇದೆ ಅಲ್ವಾ, ಸೊ ಅದನ್ನು ನೀವು ಹೇಗೆ ಸಾಕ್ತೀರಾ ಅಂತ ಕೇಳ್ತಾರೆ. ಸೊ ಜಾಸ್ತಿ ಏನು ಪ್ರಾಬ್ಲಮ್ ಇಲ್ಲ, ಬಟ್ ನಮಗೆ ಫುಡ್ ಅದಕ್ಕೆ ತುಂಬ ಬೇಕು. ಯಾಕೆಂದರೆ ದಿವಸಕ್ಕೆ 2 ಟೈಮ್ಸ್ ನಾವು ಮಧ್ಯಾಹ್ನ ಅಂತಿಲ್ಲ, ಒಂದು 11 ಗಂಟೆ ಮತ್ತು ರಾತ್ರಿ ಎಲ್ಲ ಹಾಕ್ತೇವೆ ಅಲ್ವಾ. ಸೊ ನಮಗೆ ಅದಕ್ಕೆ ರೈಸ್ ಹಾಕ್ಲಿಕ್ಕೆ ತುಂಬ ಬೇಕು, ಅಕ್ಕಿ ಎಲ್ಲ. ಹಾಗೆ ಮತ್ತು ಬೆಳಿಗ್ಗೆ ಒಮ್ಮೆ ಹೋಗುವಾಗ ನಾನು ಎಲ್ಲ ಕಾಲೇಜ್ ಹೋಗುವ ಮುಂಚೆ ಎಲ್ಲ ಪೈಪೆಲ್ಲ ಇಟ್ಕೊಂಡು ಪೈಪೆಲ್ಲ ನೀರೆಲ್ಲ ಹಾಕಿ ಕ್ಲೀನ್ ಮಾಡಿ ಎಲ್ಲ ಹೋಗೋದು ಬೆಳಿಗ್ಗೆ. ಮತ್ತು ರಾತ್ರಿ ಫುಡ್ ನಾನು ಹಾಕೋದು. ಕಾಲೇಜ್ ಇಲ್ಲದಿದ್ದರೆ, ರಜೆ ಇದ್ದರೆ ನಾನೇ ಎಲ್ಲ. ಮತ್ತು ರಜೆ ಇದ್ದರೆ, ಸ್ಕೂಲ್ ಇದ್ದರೆ ಅಂದರೆ ಕಾಲೇಜ್ ಇದ್ದರೆ ಮಧ್ಯಾಹ್ನ ಅಮ್ಮ ಹಾಕ್ತಾರೆ, ರಾತ್ರಿ ನಾನು ಹಾಕ್ತೇನೆ. ಮತ್ತು ಅವರಿಗೆ ಜಾಸ್ತಿ ವೆಜ್ ಇದ್ದರೆ ಆಗೋದಿಲ್ಲ, ಅವರಿಗೆ ಜಾಸ್ತಿ ನಾನ್ ವೆಜ್ ಆಗಬೇಕು. ವೆಜ್ ಇದ್ರೆಲ್ಲ ಆಗೋದಿಲ್ಲ ಅವರಿಗೆ. ಅಂದರೆ ವೆಜ್ ಇದ್ದರೆ ಮಾಡ್ತಾರೆ, ತಿಂತಾರೆ ಊಟ, ಆದರೆ ಸ್ವಲ್ಪ ಜಾಸ್ತಿ ಏನು ಹೋಗೋದಿಲ್ಲ. ಬಟ್ ನಾನ್ ವೆಜ್, ಈಗ ಮೀನಿದ್ದು ತಲೆ ಎಲ್ಲ ನಾವು ಸಜ್ಜಿ ಮಾಡಿ ಹಾಕ್ತೇವೆ ಅಲ್ಲ, ಅದೆಲ್ಲ ಹಾಕಿದರೆ ಬೇಗ ತಿಂತಾರೆ ಅವರೆಲ್ಲ. ಮತ್ತು ದಿವಸಕ್ಕೆ 1 ಗಂಟೆ ಬಿಡ್ತೇವೆ ನಾವು ನಾಯಿಗೆ. ಒಂದು 7:30ಗೆ ಬಿಟ್ಟರೆ 8:30ಗೆ ಅದನ್ನು ಕಟ್ತೇವೆ ನಾವು. ಫುಡ್ ಹಾಕಿಯೇ ಕಟ್ಟೋದು ಅದಕ್ಕೆ.